ಅಮ್ಮವ್ರೆ, ಅವತ್ತು ಯಜಮಾನ್ರನ್ ಸಾಯಿಸಕ್ ಬಂದಿದ್ದು ಇವರೇ. ಯಾಕೋ ಕತ್ತಿಸ್ಕೊಬಿಡು ಒಂದು. ಅವನೇನಾದ್ರೂ ಬಾಯ್ ಬಿಟ್ರೆ ನಾವು ಸಿಕ್ಕಾಕೋತೀವಿ. ನಾವು ಸಿಕ್ಕಾಕೊಂಡ್ರೆ ನಮ್ ಕನ್ಸುಗಳೆಲ್ಲ ಸತ್ತೋದಾಗೆ. ಏಯ್ ಏಯ್ ಏಯ್, ಏನ್ ಮಾಡಿದಿರೋ ಏನ್ ಮಾಡಿದಿರೋ? ಮಮ್ಮಿ, ಮಮ್ಮಿ, ವೈದಿಕ ಓಡೋಣ ಬಾ. ಮಹಾಕನಕ ದುರ್ಗಾ, ವಿಜಯ ಕನಕ ದುರ್ಗಾ, ಪರಾಶಕ್ತಿ ಲಲಿತಾ. ನೀನಿಲ್ಲೇರು. ನೀರು ಕುಡಿ. ಒಂದು ಕ್ಷಣ ನನ್ನ ಪ್ರಾಣನೇ ಹೊರಟೋದಾಗಾಯ್ತು. ಅವಳು ಬೇಕು ಅಂತಾನೆ ನನ್ನ ಟಾರ್ಗೆಟ್ ಮಾಡಿದ್ಲು.
ಇಲ್ಲ ನನ್ನ ಮೇಲೆ ಡೌಟ್ ಬಂದು ಆ ಥರ ಮಾಡಿದ್ಲು ಅಂತ ಅರ್ಥ ಆಗ್ತಾ ಇಲ್ಲ. ಪೃಥ್ವಿ ತಡಿದೇ ಹೋಗಿದ್ರೆ ಆ ಕಾವೇರಿ ಇವತ್ತು ನನ್ನ ಸಾಯಿಸೇ ಬಿಡ್ತಿದ್ಲು. ಈ ಹುಣ್ಣಿಮೆ ರಾತ್ರಿನೇ ಕಾವೇರಿನ ಹೇಗಾದ್ರೂ ಸಾಯಿಸ್ಬಿಡೋಣ ವೈದಿಕ. ಆ ಕಾವೇರಿಗೆ ಇವತ್ತೇ ಕೊನೆ ದಿನ ಆಗ್ಬೇಕು ಅಗ್ನಿದೇವ್. ನಾಳೆ ಆಗೋ ಸೂರ್ಯೋದಯನ ಆ ಕಾವೇರಿ ನೋಡ್ಕೂಡ್ದು. ಮಾಡಿದ್ದು ನಾವೇ ಅನ್ನೋ ಅನುಮಾನ ಬರಬಾರ್ದು. ನಮ್ಮ ಕೈಗೆ ರಕ್ತ ಅಂಟದೇನೆ ನಾವು ಈ ಪ್ಲಾನ್ ಮಾಡಬೇಕು. ಹಾಗೆ ಶಿವದೇವ್ ಭಾವನವ್ರ ಮೇಲೆ ಅಟ್ಯಾಕ್ ಮಾಡಿದ ಜನಗಳಿಗೂ ಕೂಡ ಸ್ವಲ್ಪ ಹುಷಾರಾಗಿರೋದಕ್ಕೆ ಹೇಳಬೇಕು. ಅಲ್ಲ, ಈ ಕಡೆ ತಲೆನೇ ಹಾಕ್ಬಾರ್ದು ಅಂತ ಹೇಳಬೇಕು. ಇಲ್ಲ ಅಂದರೆ ಆ ಕಾವೇರಿನ ಸಾಯಿಸೋದಕ್ಕೆ ಅವ್ರಿಗೆ ಪ್ಲಾನ್ ಮಾಡೋದಕ್ಕೆ ಹೇಳಬೇಕು. ಯಾರಿಗೆ ಗೊತ್ತಾದ್ರೂ ಕೂಡ ಜಾತ್ರೆಯಲ್ಲಿ ನಡೆದಿದ್ದ ಗಲಾಟೆಗೆ ಪ್ರತೀಕಾರವಾಗಿ ಸಾಯಿಸ್ಬಿಟ್ರು ಅಂತ ಅನ್ಕೋತಾರೆ. ಹೌದು ವೈದಿಕ, ಹಾಗೇ ಪ್ಲಾನ್ ಮಾಡೋಣ. ಈ ಹುಣ್ಣಿಮೆ ರಾತ್ರಿನೇ ಆ ಕಾವೇರಿದು ಕೊನೆ ದಿನ ಆಗ್ಬೇಕು. ಆ ಕಾವೇರಿ ಜೊತೆಗೆ ಈ ಪೃಥ್ವಿನೂ ಒಂದ್ ಕೈ ನೋಡ್ಕೊಳ್ಬೇಕು. ನಾಟಕ ಅಂತ ಹೇಳಿ ನಮ್ಮ ಹಿಂದೆ ನಾಟಕ ಆಡ್ತಾ ಇದ್ದಾರೆ. ಈ ನಾಟಕ ಏನಾದ್ರೂ ನಡೆದ್ರೆ ಆ ಕಲ್ಯಾಣಿ ಬಗ್ಗೆ ಇಲ್ಲಿ ಸುತ್ತಮುತ್ತ ಇರೋ ಊರ್ನವ್ರಿಗೆಲ್ಲ ಎಲ್ಲ ವಿಷಯ ಗೊತ್ತಾಗೋಗತ್ತೆ. ಎಂಥ ಪರಿಸ್ಥಿತಿಲೂ ಕೂಡ ಈ ನಾಟಕ ನಡಿಕೂಡ್ದು. ಬೇಡ ವೈದಿಕ, ಈಗಷ್ಟೇ ನಾವು ಶಿವದೇವಣ್ಣನ ಮೇಲೆ ಅಟ್ಯಾಕ್ ಮಾಡಿಸಿದ್ವಿ, ಸಿಕ್ಕಾಕೋತೀವಿ ಅನ್ಕೊಂಡ್ವಿ. ಆ ತಾಯಿ ದಯೆಯಿಂದ ತಪ್ಪಿಸ್ಕೊಂಡ್ವಿ. ಮತ್ತೆ ಏನಾದರೂ ನಾವು ನಾಟಕ ನಿಲ್ಲಿಸೋ ಪ್ರಯತ್ನ ಪಟ್ರೆ ಇಲ್ಲಿವರೆಗೂ ಆಕ್ಸಿಡೆಂಟ್ಲಿ ನಡೀತಾ ಇದೆ ಅಂತ ಅನ್ಕೊಂಡಿರೋ ಘಟನೆನ ನಾವೇ ಮಾಡ್ತಿದ್ದೀವಿ ಅಂತ ಗೊತ್ತಾಗಿ ಸಿಕ್ಕಾಕೋತೀವಿ. ತಡೆಯೋದು ಬೇಡ ವೈದಿಕ, ನಾಟಕನ ಮಾಡೋಕ್ ಬಿಡೋಣ. ಆದರೆ ಕಲ್ಯಾಣಿ ಬಗ್ಗೆ ವಿಷಯ ಗೊತ್ತು ಅಂತ ಯಾರಾದರೂ ಬಂದರೆ ಅವ್ರನ್ನೇ ಎತ್ತು ಬಿಡೋಣ. ಅರ್ಥ ಆಯ್ತಾ? ಅದು ಬಿಟ್ಬಿಡು, ಆ ವಿಷಯನ ನಾನು ನೋಡ್ಕೋತೀನಿ. ನೀನು ನೆಮ್ಮದಿಯಿಂದ ಇರು. ಈ ಜಾತ್ರೆ ಮುಗಿತಿದ್ದ ಹಾಗೆ ನಾವು ಬೆಂಗಳೂರಿಗೆ ಆದಷ್ಟು ಬೇಗ ಹೊರಟೋಗ್ಬೇಕು. ಕಾವೇರಿ ಅವ್ರನ್ನ ನೀನು ಚೆನ್ನಾಗಿ ಹೊಡ್ದೆ. ಅಮ್ಮ ಕಾವೇರಿ, ಸಾಕ್ಷಾತ್ತು ಆ ತಾಯಿನೇ ನಿನ್ನ ರೂಪದಲ್ಲಿ ಬಂದು ನನ್ನ ಮಗನ್ನ ಕಾಪಾಡ್ಬಿಟ್ಲಮ್ಮ. ಅಮ್ಮವ್ರೆ, ಅವತ್ತು ಯಜಮಾನ್ರನ್ನ ಸಾಯಿಸಕ್ ಬಂದಿದ್ದು ಅವರೇ. ಇವತ್ತು ಸಾಯಿಸ್ಬೇಕು ಅಂತ ನೋಡಿದ್ದು ಅವರೇ. ಆದ್ರೂ ಯಜಮಾನ್ರನ್ನ ಸಾಯಿಸಿದ್ರೆ ಯಾರ್ಗೇನ್ ಲಾಭ ಅಂತ ಗೊತ್ತಿಲ್ಲ. ಆದ್ರೆ ನೀವು ಯಜಮಾನ್ರನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಅಮ್ಮವ್ರೆ, ನೀವ್ ನನ್ನನ್ನು ಯಾಕೆ ತಳ್ಳಿದ್ರಿ? ನಾನು ಯಾವಾಗ ಹಾಗೆ ಮಾಡ್ತೆ ಕಾವೇರಿ? ನಾನು ಆ ರೌಡಿನ ನುಗ್ತೆ, ಅವನು ನಿನ್ ಮೇಲೆ ಬಿದ್ದ ಅನ್ಸುತ್ತೆ. ಜಾತ್ರೆಯಲ್ಲಿ ಕಲ್ಯಾಣಿ ಸಿಗ್ತಾಳೆ ಅನ್ಕೊಂಡ್ರೆ ದಯಾದಾಕ್ಷಿಣ್ಯ ಇಲ್ದಿರೋ ಗೂಂಡಾಗಳು ಸಿಕ್ಬಿಟ್ರು. ಸಮಯಕ್ಕೆ ಸರಿಯಾಗಿ ಕಾವೇರಿ ಬಂದು ಕಾಪಾಡಿದಕ್ಕೆ ಸರಿ ಹೋಯ್ತು. ಅಯ್ಯಯ್ಯೋ, ಇಲ್ಲ ಅಂದಿದ್ರೆ ನಮ್ಮ ಶಿವದೇವಣ್ಣನಿಗೆ ಏನಾಗ್ತಿತ್ತೋ ನಾವು ಊಹೆ ಮಾಡಕ್ಕೂ ಆಗ್ತಿರ್ಲಿಲ್ಲ. ಅಮ್ಮ, ಮೊದಲು ಇಲ್ಲಿಂದ ನಾವು ಹೊರಟ್ಬಿಡೋಣ. ಶಿವದೇವ ಅವ್ರಿಗೆ ಏನಾದರೂ ಆಯ್ತು ಅಂದ್ರೆ ಒಳ್ಳೇದಲ್ಲ. ಪ್ರತಿ ಸಾರಿ ಕಾಪಾಡೋದಕ್ಕೆ ಯಾರಿರ್ತಾರಮ್ಮ? ಹೋಗಣ್ವಾ ಅಮ್ಮ? ಹಾ ಅಮ್ಮ, ಅಂಕಲ್ಗೆ ಏನೂ ಆಗಲ್ಲಮ್ಮ. ನಾವು ಈ ನಾಟಕ ಮಾಡ್ತಿರೋದೇ ಅಂಕಲ್ಗೋಸ್ಕರ. ಏನೇ ಆದರೂ ಸರಿ, ನಾವು ನಾಟಕ ಮಾಡಲೇಬೇಕು. ಅರ್ಥ ಮಾಡ್ಕೋ ಪೃಥ್ವಿ, ಇಲ್ಲಿ ನಡೆದಿದ್ದನ್ನ ನೋಡಿ ಕೂಡ ಇನ್ನೂ ಈ ನಾಟಕ ಎಲ್ಲ ಮಾಡೋದು ಅವಶ್ಯಕತೆ ಇದೆಯಾ ಹೇಳು? ಅದಾಗಲ್ಲ ಚಿಕ್ಕ ಯಜಮಾನ್ರೆ. ನೀವಿವತ್ತಿನವರೆಗೂ ಏನೇ ಮಾಡಿದ್ರು ಕೂಡ
ಶಿವದೇವ್ ಯಜಮಾನ್ರು ಸಂತೋಷಕ್ಕೋಸ್ಕರ ತಾನೇ ಮಾಡಿರೋದು. ಕೊನೆಯದಾಗಿ ಇದೊಂದು ಪ್ರಯತ್ನ ಮಾಡೋಣ. ಕಲ್ಯಾಣಿ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹಾಗೆ ಮಾಡು ಪೃಥ್ವಿ. ಅಮ್ಮ ಕಾವೇರಿ, ನೀನ್ ಇವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರು. ಈ ನಿನ್ ಧೈರ್ಯ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆಯಮ್ಮ. ಅಮ್ಮ, ನನ್ನ ಈ ಧೈರ್ಯಕ್ಕೆ ಇವರೆಲ್ಲರೂ ಬೆಂಬಲವಾಗಿದ್ದಾರೆ ಅಮ್ಮ. ನೀನೇನ್ ಭಯ ಪಡ್ಬೇಡ. ಇಷ್ಟೆಲ್ಲ ಆದ್ಮೇಲೂ ಈ ನಾಟಕ ಮಾಡೋದ್ ಬೇಕಾ? ನಿನಗೇನಾದ್ರೂ ಆದ್ರೆ ನಾನ್ ಬದುಕಿರ್ತೀನ ಹೇಳು ಅಮ್ಮ. ಬೇಕಾಗಿರೋ ಮಗು ನಿನ್ ಹೊಟ್ಟೆಲ್ ಹುಟ್ಟಿದಾಳಮ್ಮ. ಜೊತೆಗೆ ನೀನು ಕೂಡ ರಾಜವಂಶದ ಮಗು ತರನೇ ಬೆಳೆಸಿದ್ಯಾ. ನಿನ್ ಹೊಟ್ಟೆಲಿದ್ದಾಗ್ಲೇ ಎಲ್ಲ ವಿದ್ಯೆನೂ ಕಲ್ತಿದ್ದಾಳೆ ಅನ್ಸತ್ತೆ. ಇದು ಬರಲ್ಲ ಅದು ಬರಲ್ಲ ಅಂತ ಏನೂ ಹೇಳಲ್ಲ. ಕಾವೇರಿ ಗೊತ್ತಿಲ್ದೇ ಇರೋ ವಿದ್ಯೆನೇ ಇಲ್ಲ. ಕಾವೇರಿ ಬಂಗಾರ. ಈ ಕಾವೇರಿನ ಏನಾದ್ರೂ ಒಂದು ಮಾಡ್ಲೇಬೇಕು. ನನ್ ಜೊತೆಗೆ ಆಟ ಆಡೋದಕ್ ನೋಡ್ತಿದ್ದಾಳ. ಮಾಡ್ತೀನಿ ತಡಿ ನಿನ್ಗೆ. ನಡೀರಿ ಮನೆಗೆ ಹೊರಡೋಣ. ಅದ್ಭುತವಾಗಿ ನಡೆದಿರುವಂಥ ಈ ಜಾತ್ರೆಯಲ್ಲಿ ಕೊನೆಯದಾಗಿ ಈ ನಾಟಕ ಪ್ರದರ್ಶನ. ನಮ್ಮ ಊರಿಗೆ ಯಾವಾಗಲೂ ಜೊತೆಯಾಗಿರುವಂತಹ ರಾಜವಂಶವನ್ನು ಕುರಿತು ಮಾಡುತ್ತಿರುವಂತಹ ನಾಟಕ ಇದು. ಇನ್ನೇನು ಶುರುವಾಗತ್ತೆ. ಇದು ಕಥೆಯಲ್ಲ, ಜೀವನ. ಅವರಿಂದ ದೂರ ಆಗಿರೋ ಅವ್ರ ವಾರಸ್ದಾರು ಸಿಗಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ. ರಾಜ ಸಾಹೇಬ್ರೆ, ನೀವು ಕೋಟ್ಯಾಧೀಶ್ವರು, ನಾನು ಗುಡಿಸ್ಲಲ್ಲಿರೋಳು. ನಮ್ಮಿಬ್ರು ಪ್ರೀತಿನ ಯಾರೂ ಒಪ್ಕೊಳ್ಳಲ್ಲ. ನೋಡ್ ಕಮ್ಲಿ, ನಾನು ರಾಜ. ನನ್ನ ಮಾತಿಗೆ ಎದುರು ಮಾತು ಯಾರು ಆಡ್ತಾರೆ? ನಿಮ್ಮ ಅಮ್ಮ ಆಗ್ಲಿ ನಿಮ್ಮ ಅಪ್ಪ ಆಗ್ಲಿ ನಮ್ಮ ಪ್ರೀತಿನ ನಿರಾಕರಿಸಲ್ಲ. ನನ್ನ ನಂಬು ಕಮ್ಲಿ. ಏನಂದ್ರೆ ನಾನು ತಾಯಿ ಆಗ್ತಿದ್ದೀನಿ. ಏನಂದ್ರೆ ನನ್ನನ್ನು ನನ್ನ ಮಗುನು ರಾಜಮಹಲ್ಗೆ ಕರ್ಕೊಂಡು ಹೋಗ್ತೀರಾ? ಇಲ್ಲ ಅಂದ್ರೆ ನೀವೇ ಇಲ್ಲಿ ನಮ್ ಜೊತೆ ಇದ್ಬಿಡ್ತೀರಾ? ಯಾಕೆ ಹಾಗೆ ಕೇಳ್ತಿದ್ಯಾ ಕಮ್ಲಿ? ನಿನ್ನ ರಾಜಮಹಲ್ ಕರ್ಕೊಂಡು ಹೋಗ್ತೀನಿ.
ನಮ್ಮ ಮನೆ ವಾರಸ್ದಾರಳು ಅಂತ ನನ್ನ ಮಗುನ ಪರಿಚಯ ಮಾಡಿಸ್ತೀನಿ. ನಮ್ಮ ಮಗು ಪೇಟ್ ಅಮ್ಮನ ಹೋಲಿಕೆ ಇಟ್ಕೊಂಡೇ ಹುಟ್ಟಿದಾಳೆ ಅಲ್ವಾ ಕಮಲಿ? ಇವಳು ಥೇಟ್ ಅಪ್ಪನ ಹೋಲಿಕೆ ಇಟ್ಕೊಂಡೇ ಹುಟ್ಟಿದಾಳೆ. ಹೌದು ರೀ, ನಾವು ನಮ್ಮ ಮಗುಗೆ ಏನ್ ಹೆಸರಿಡೋಣ? ಕಾರ್ತಿಕ ಹುಣ್ಣಿಮೆ ದಿನ ಹುಟ್ಟಿದಾಳೆ. ಕಲ್ಯಾಣಿಲ್ ಬೆಳಗೋ ದೀಪ ಇದ್ದಾಗಿದ್ದಾಳೆ. ಕಲ್ಯಾಣಿ. ಹುಣ್ಣಿಮೆ ರಾತ್ರಿಲಿ ಕಲ್ಯಾಣಿ ಅಂದ್ರಿ, ಆ ಹೆಸರು ಇಡೋಣ. ಚೆನ್ನಾಗಿದೆ. ಕಲ್ಯಾಣಿ. ಹುಣ್ಣಿಮೆ ರಾತ್ರಿಲಿ ಕಲ್ಯಾಣಿ ಅಂದ್ರಿ, ಇದಕ್ಕಿಂತ ಒಳ್ಳೆ ಹೆಸರು ಇನ್ನೇನಿರುತ್ತೆ ರೀ? ಹಲೋ. ಹಲೋ ಶಿವಣ್ಣ, ಯಜಮಾನ್ರು ನಿಮ್ಮನ್ನ ಈಗಲೇ ಮನೆಗೆ ಬರೋದು ಕೇಳಿದ್ರು. ಸರಿ, ಈಗಲೇ ಬರ್ತಾ ಇದ್ದೀನಿ. ಏನಾಯ್ತು ರೀ? ಏನಿಲ್ಲ ಕಮಲಿ, ನಾನು ಮಹಲ್ಗೆ ಹೋಗಿ ಎಲ್ರೂ ಒಪ್ಸಿ ನಿನ್ನೂ ಕಲ್ಯಾಣಿನೂ ಕರ್ಕೊಂಡು ಹೋಗ್ತೀನಿ. ಯಾರಾದ್ರೂ ಕಾಪಾಡಿ. ಬೆಂಕಿ. ಶಿವ, ಅಯ್ಯಯ್ಯೋ, ಕಾಪಾಡಿ. ಕಾಪಾಡಿ. ಶಿವ, ಯಾರಾದ್ರೂ ಕಾಪಾಡಿ. ಶಿವ. ನೋಡು, ಕಲ್ಯಾಣಿ ಇಲ್ಲಿದ್ದಾಳೆ. ತಗೋ ಕಲ್ಯಾಣಿ, ತಗೋಪ್ಪ, ತಗೋ. ಯಾರಾದ್ರೂ ಬಂದು ಕಾಪಾಡಿ. ಕಮಲಿ, ನಮ್ಮನ್ನ ಕಾಪಾಡಿ. ನಿನ್ಗೇನಾಗಲ್ಲ, ನಾನಿದ್ದೀನಿ. ನಾನ್ ಕಾಪಾಡ್ತೀನಿ ನಿಮ್ಮನ್ನ, ನಾನ್ ಕಾಪಾಡ್ತೀನಿ. ಇದೇ ನಡೆದಿದ್ದು. ಇದಾದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ಕಲ್ಯಾಣಿ ಬದುಕೇ ಇದ್ದಾಳೆ ಅಂತ ಗುರುಗಳು, ಕಣಿಯಮ್ಮ ಇಬ್ರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಾದ್ರೆ ದಯವಿಟ್ಟು ನಮ್ಗೆ ಹೇಳಿ.